ಏನಪ್ಪ ನಿನ್ನ ಹೆಸರು? ಬಸವರಾಜ್ ಅಂತ. ಬಸವರಾಜ ಯಾವ್ರ? ಮರೋಳ ಅಂತ. ಯಾರು ನಿಮ್ಮ ಎಮ್ ಎಲ್ ಎ? ಆಮೇಲೆ ರುದ್ರಪಾಲಮಾಣಿ ಅವರು. ಮತ್ತೆ ಏನಂತ ಸರ್ಕಾರದ ಯೋಜನೆಗಳ ಬಗ್ಗೆ ಏನು ಹೇಳ್ತೀವಿ, ಏನು ಓದ್ತಿದಿ? ನಾನು ಡಿಗ್ರಿ BCom ಮಾಡ್ಕೊಂಡಿದ್ದೀನಣ್ಣ. ಡಿಗ್ರಿ BCom ಮಾಡ್ತಾ ಇದ್ದಿ, ಫೈನಲ್ ಇಯರಾ? ಮಾಡ್ತಾ ಇದ್ದೀನಿ. ಸರ್ಕಾರದ ಯೋಜನೆ ಆ್ಯಕ್ಚುಲಿ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಆಗಿದ್ರೆ ಓಕೆನಾ? ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಎಕನಾಮಿಲಿ ನೋಡಿದ್ರೆ ನಮ್ಮ ಭಾರತ ಯಾವಾಗಲೂ ಹಿಂದುಳಿದ ದೇಶ, ಮುಂದುವರಿಯುತ್ತಿರೋ ರಾಷ್ಟ್ರ. ಈ ಬಸ್ ಫ್ರೀ ಮಾಡೋದು ಅದು ಮಾಡೋದು ಏನು ಬೆನಿಫಿಟ್ ಅಂತ ಗೊತ್ತಾಗ್ತಾ ಇಲ್ಲ ಗೌರ್ಮೆಂಟಿಂದ. ಜನರ ಏನು ಬೆನಿಫಿಟ್ ಇರ್ಬೋದು? ಅವರು ಈಗ ಸ್ತ್ರೀಯರಿಗೆ ಫ್ರೀ ಅಂತ ಮಾಡ್ತವ್ರೆ, ಓಕೆ ಒಪ್ಕೋತೀನಿ, ಸರಿನಾ. ಅದ್ರ ಬದಲು ಇವಾಗ ನಿರುದ್ಯೋಗಿಗಳು ಇರ್ತಾರಲ್ಲ ನಮ್ಮ ಥರ ಹುಡುಗರು, ಕೆಲಸ ಮಾಡಿಕೊಂಡು ಓದ್ಕೊಂಡು ಕೆಲಸ ಇಲ್ದೇ ತಂದೆ ತಾಯಿಗೂ ಕೂಳು ಹಾಕದೇ ಇರೋಂಥ ಮಕ್ಕಳಿಗೆಲ್ಲ ಒಂದೊಳ್ಳೆ ರೀತಿ ಉದ್ಯೋಗ ಕಲ್ಪಿಸ್ಬೇಕು. ಅದೇ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದರಿಂದ ಏನಾದರೂ ಒಂದು ಹೆಲ್ಪ್ ಆಗುತ್ತೆ. ಇವಾಗ ನೀವು 2,000 ಅಮೌಂಟ್ ಕೊಡೋದು, ಅದಾದ ತಕ್ಷಣ ಈಗ ಬಸ್ ಫ್ರೀ ಮಾಡೋದು, ಅದರಿಂದ ಉಪಯೋಗ ಆಗಲ್ಲಲ್ಲ. ಯಾಕೆ ಹೇಳಿ, ಇವಾಗ ಇನ್ನೇನಿದೆ, 3 ಹೊತ್ತು ಊಟ ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ, ಆರಾಮಲ್ಲ ಎಲ್ಲ. 3 ಹೊತ್ತು ಊಟ, ಮಧ್ಯಾಹ್ನ ಒಂದು ಹೊತ್ತು ಟಿಫಿನ್ನು, 2 ಹೊತ್ತು ಮಧ್ಯಾಹ್ನ ಒಂದು ಹೊತ್ತು ಊಟ, ಸಾಯಂಕಾಲ 1 ಹೊತ್ತು ಊಟ, 3 ಹೊತ್ತು ಬಿಟ್ಟರೆ ದುಡಿಯೋದು ಬೇಕಾಗಿಲ್ಲ. ಇದು ಆ್ಯಕ್ಚುಲಿ ನಿರುದ್ಯೋಗ ಮಾಡ್ತಾ ಇರ್ತಾನೆ. ಅಂದ್ರೆ ಈಗ ನಿರುದ್ಯೋಗಕ್ಕೆ ದಾರಿ ಮಾಡಿಕೊಡ್ತಾರೆ ಅಂತ. ಹೌದು, ದುಡಿಯೋಂಥ ಮನುಷ್ಯನಿಗೂ ದೌರ್ಬಲ್ಯ ತೋರಿಸ್ತಾ ಇದೆ ಇದು. ದುಡಿಯಂತ ಮನುಷ್ಯಂಗೂ ದೌರ್ಬಲ್ಯ ತೋರಿಸ್ತಾ ಇದ್ದಾರೆ. ಹೌದು ಹೌದು ಹೌದು. ಎಮ್ ಎಲ್ ಎ ಯಾರ್ರಿ? ಬ್ಯಾಡ್ರಿ ಬ್ಯಾಡ್ರಿ, ಪರವಾಗಿಲ್ಲ ಹೇಳ್ರಿ. ಪ್ರಕಾಶ್ ಕೋಳಿವಾಡ ಇದಾರೆ ನಿಮ್ಮ ಎಮ್ ಎಲ್ ಎ. ವಿದ್ಯಾರ್ಥಿಗಳು ಭಾಳ ಇದಾಗೈತ್ರಿ. ಏನಾಗೈತ್ರಿ? ವಿದ್ಯಾರ್ಥಿಗಳಿಗೆ ಬಸ್ಸಿಂದ ಅನುಕೂಲ ಇಲ್ಲ ನೋಡ್ರಿ, ಚಲೋ ಹೇಳಕತ್ತಾರ ನೋಡ್ರಿ, ಹೆಂಗ್ ಹೇಳಕತ್ತಾರ. ನೀವು ಹಿಂಗಾರು ಮಾತಾಡ್ಬೋದಿತ್ತು. ಅಲ್ಲ, ಫ್ರೀ ಹೋಗ್ಲಿ, ಫ್ರೀ ಹೋಗಿ ವಿದ್ಯಾರ್ಥಿಗಳಿಗೆ ಏನಾರ ಅನುಕೂಲ ಆಗಂಗೆ ಅವ್ರಿಗೆ ದುಡ್ಡು ಹಾಕಿರ್ ಸಾಕು. ಅವ್ರಿಗೆ ಈ ಫ್ರೀ ಅನ್ನೋದು ಹೋಗ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಹತ್ತಾಕ ಬಿದ್ದು ಹೋಗ್ಯಾರೆಲ್ಲ ಮಕ್ಕಳು. ಇಲ್ಲಿ ನೀವೇನು ರಿಂಗ್ ಅನ್ಬಿಟ್ರಲ್ರಿ, ನೀವು ಆಧಾರ್ ಕಾರ್ಡ್ ತಗೊಂಡು ಹೊಂಟಿರಿ, ಮತ್ತೆ ಫ್ರೀ ಬೇಡ ಅನ್ನಕತ್ತೀರಿ. ದುಡ್ಡು ಕೊಟ್ಟು ಹೋಗ್ತೀವಿ ನಾವು. ದುಡ್ಡು ಕೊಟ್ಟು ಹೋಗ್ತೀರಿ? ಚಲೋ ಅದಿರ್ರಿ. ನಿಮ್ಮ ಹೆಸ್ರೇನ್ರಿ? ಬ್ಯಾಡ್ ತಗೋರಿ ಸಾಕು. ಇವ್ರು ದುಡ್ಡು ಕೊಟ್ಟು ಹೊಂಟ್ರಿ. ಅಪ್ಪ ಇವ್ರು ನಿಮ್ಮ ಹೆಸರು ಹೇಳಲ್ಲ ನೀವು? ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗೈತ್ರಿ. ನಮ್ಮ ಕಡೆ ಅಂತೂ ಬಸ್ಸ ಇಲ್ರಿ. ಬಸ್ ಫುಲ್ ರಶ್ ಆಗ್ತಾವ. ನಿಮ್ನವ್ರು ಬಸ್ ಇಲ್ರಿ, ಯಾವಾಗಾರ ಒಂದೊಂದು ಬಿಡ್ತಾರ ಅಷ್ಟೇ ರೀ. ನಮ್ಮ ರಶ್ ಆಗೋದ್ರಿಂದ ಬಸ್ ರಶ್. ಮಕ್ಕಳು ಬರ್ತಾರಲ್ಲ ಇಲ್ಲಿಗೆ, ಭಾಳ ಇದಾಕದ್ರಿ. ಒಂದೊಂದ್ಸಲ ಬಿದ್ದು ಬಂದಾರಿ. 2,000 ಕಾಸ ಗೃಹಲಕ್ಷ್ಮಿ ಅದು ಅನುಕೂಲ ಐತ್ರಿ. ಅದು ಅನುಕೂಲ ಐತ್ರಿ. ವಿದ್ಯಾರ್ಥಿಗಳಿಗೆ ಹಾಕ್ಲಿಲ್ಲ. ಅದನ್ನು ವಿದ್ಯಾರ್ಥಿಗಳಿಗೆ ಹಾಕು. ನಿಮ್ ಭಾಳ ವಿದ್ಯಾರ್ಥಿಗಳ ಮೇಲೆ ಭಾಳ ನಿಮಗೆ ಇದೈತ್ರಿ. ಮತ್ತೆ ನೀವು ಹಂಗಾರೆ ದುಡ್ಡು ಕೊಟ್ಟು ಹೋಗಲ್ರಿ? ದುಡ್ಡು ಕೊಟ್ಟು ಹೋಗಲ್ರಿ. ಹಂಗಾರೆ ನಿಮ್ಮ ಹೆಸರೇನಂತ ಹೇಳಲ್ರಿ? ನಾನೇ ಕಟ್ತೀನಿ ಬಿಡ್ರಿ. ಇವ್ರ ಹೆಸರು ಸ್ವಾಭಿಮಾನಿ ಅಂತ. ನೋಡ್ರಿ, ಕಾಸು ಕೊಟ್ಟು ಹೋಗಲ್ಲ. ಅರೇ ನಮಸ್ಕಾರ ರೀ ಅಣ್ಣರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮದೇವಪ್ಪ. ಮಾದೇವಪ್ಪನವ್ರೆ, ಆರಾಮ? ಓಟ್ ಹಾಕಿದ್ರ? ಹಾಕಿದ್ರ? ಓಟ್ ಹಾಕ್ತವ್ರ ಗೆದ್ರ? ಗೆದ್ರ ಸೋತ್ರ? ಗೆದ್ಬಿಟ್ಟು ಏನ್ ಮಾಡಿದ್ರು? ಏನ್ ಮಾಡಿದ್ರೆ ಅವ್ರ ಗುದ್ದಾಟ ಮಾಡಕತ್ತಿರಲ್ಲ. ಏನ್ ಮಾಡಕತ್ತಾರ? ಗುದ್ದಾಟ ಅವ್ರದ ಗುದ್ದಾಟ. ಏನ್ ಗುದ್ದಾಟ ಅನ್ರಿ? ಬರೀ ಅವ್ರದವ್ರದೇ ತೂತು, ಫುಲ್ ಅವ್ರದೇ ತೂತು. ಅವ್ರವಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನ್ ನಿಮ್ಮ ಹೆಸರು? ಅಯ್ಯೋ 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 ಅಯ್ಯೋ, ಯಾಕೆ ಹಿಂಗೆ ಗಾಬರಿ ಆಗ್ತೀರಿ? ಇರ್ರಿ, ನಾರಿ ಶಕ್ತಿ, ಎಲ್ಲಾ ಶಕ್ತಿ, ಮಹಿಳಾ ಶಕ್ತಿ ಇಲ್ಲೇ ಅದಾರ. ಏನ್ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರು? ನಿಮ್ಗೆ ರೀ? ನೀಲಮ್ಮ. ನೀಲಮ್ಮ ಯಾರು ನಿಮ್ಮ ಎಮ್ ಎಲ್ ಎ? ಗೊತ್ತಿಲ್ಲ. ಬಿಟ್ಬಿಡೋಣ, ನೀನು ಏನೇನೋ ಕ್ವಶನ್. ನಮ್ಮ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಉಪಮುಖ್ಯಮಂತ್ರಿ ಯಾರು? ಗೊತ್ತಿಲ್ಲ. DCM. ಗೊತ್ತಿಲ್ಲ. DCM ಯಾರು? ಯವ್ವ DCM. ಯವ್ವ DCM. ನಿಮ್ಮೂರು ಎಮ್ ಎಲ್ ಎ ಯಾರು? ಕೋಳಿವಾಡ. ಹೆಂಗದಾರ ಕೋಳಿವಾಡ? ಚೆನ್ನಾಗದಾರ ಅಂದ್ರೆ ಹ್ಯಾಂಡ್ಸಮ್ ಆಗದಾರ? ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಹೌದ್ರಿ? ಮತ್ತೆ ಏನ್ ಅಭಿವೃದ್ಧಿ ಮಾಡ್ಯಾರ? ಮಾಡಿದ್ದಾರೆ. ಏನ್ ಮಾಡ್ತಾರ? ಇನ್ನೂ ಜಾಸ್ತಿ ಮಾಡ್ಬೇಕು. ಇನ್ನು ಜಾಸ್ತಿ ಮಾಡ್ಬೇಕು. ಏನ್ ಮಾಡ್ಬೇಕ? ಈ ತರ ಎಲ್ಲ ಬಸ್ ಸ್ಟಾಪ್ನಾಗ ಚೆನ್ನಾಗಿ ಇನ್ನೂ ಮಾಡ್ಬೇಕು. ನೋಡಿ, ಎಲ್ಲ ಧೂಳಿಗಿದೆ, ಎಲ್ಲ ಕ್ಲೀನ್ ಮಾಡ್ಬೇಕು. ಎಲ್ಲ ಇದೆ, ಎಲ್ಲದನ್ನ ಕ್ಲೀನ್ ಮಾಡಿ. ಧೂಳು ಕ್ಲೀನ್ ಮಾಡೋರು ಇಲ್ಲ ಯಾರು? ಮಾಡಿಸ್ಬೇಕು ಅವರು. ಯಾರು? ಅವರೇ ಮಾಡಿಸ್ಬೇಕು. ಅವರೇ ಮಾಡ್ಬೇಕಾ ಇಲ್ಲ ಮಾಡಿಸ್ಬೇಕಾ? ಮಾಡಿಸ್ಬೇಕಾ? ಮಾಡಿದ್ರೆ ಏನ್ ತಪ್ಪ್ರಿ? ಮಾಡಿದ್ರೆ ಏನ್ ತಪ್ಪಿಲ್ಲ. ತಪ್ಪೇನಿಲ್ಲ. ಮತ್ತೆ ಎಲೆಕ್ಷನ್ ಮುಂದೆ ಬರ್ತಾರೆ ಹಿಂಗೆ ಅನ್ಕೊಂಡು ಪೊರ್ಕೆತಾಗಂದ. ನಿಮ್ಮ ಹೆಸ್ರೇನ? ಸ್ವಪ್ನ. ಓಹೋ, ಯಾವ್ರ? ಯಾರು ನಿಮ್ಮ ಎಮ್ ಎಲ್ ಎ? ಕೋಳಿವಾಡನ್ರಿ. ಓಟ್ ಹಾಕಿರಿ ನೀವು? ಮಕ್ಕಳ ಛೇ, ಮಾತಾಡಿದೆಲ್ಲ ವೇಸ್ಟ್ ಆಗುತ್ತೆ. ನೀವು ಹೇಳ್ರಿ. ಏನ್ ನಿಮ್ಮ ಹೆಸರು? ಜ್ಯೋತಿ. ಓ, ಮನೆಗೆ ಸಿಗ್ತಾ ಇದೆಯಾ ಗೃಹ ಜ್ಯೋತಿ? ಸಿಕ್ಕೈತ್ರಿ. ಈಗ ಕರೆಂಟ್ ಬಿಲ್ ಬರ್ತೈತೆ ಇಲ್ಲ? ಬರಲ್ಲ, ಫ್ರೀ ಐತ್ರಿ. ಬಸ್ ಫ್ರೀ ಐತ್ರಿ. 2,000 ಬರಕತ್ತೈತ್ರಿ. ಮತ್ತೇನ್ರಿ ಅವ್ನ ಜೀವನ ಬೆಂಕಿ. ಮತ್ತೇನಿಲ್ರಿ ಸರ್, ಆರಾಮ್ರಿ ಜೀವನ? ಅಕ್ಕಿ ಕಾಸು ಬರಕತ್ತೈತ್ರಿ. ಅಕ್ಕಿ ಬೇಕಾ ಅಕ್ಕಿ ಕಾಸು ಬೇಕಾ? ಅಕ್ಕಿ ಬೇಕ್ರಿ. ನಿಮಗೆ ಫ್ರೀ ಕೊಟ್ಟಿದ್ ಖುಷಿನಾ ಬೇಡವಾಗಿತ್ತಾ? ಬೇಕ್ರಿ. ಯಾಕ್ರಿ?
ಮತ್ತಿಲ್ಲಲ್ರಿ ಅಕ್ಕಿ ಊಟಕ್ಕೆ ಬೇಕಲ್ರಿ. ದುಡ್ಡು ತಿನ್ಬೇಕ್ರಿ. ಹೇಳ್ರಿ ಯಾಕ್ರಿ ನಿಮ್ಮ ಹೆಸರು? ಮಂಗಳ ರೀ. ಮಂಗಳ. ಮಂಗಳ. ಓ ಬುಧ ಗುರು ಗ್ರಹ ಮಂಗಳ ಗ್ರಹ. ನೀವು ಹೆಂಗೈತ್ರಿ ನಿಮ್ದು ಶುಭ ಮಂಗಳ? ಸುಬರಿ ಬರಕತ್ತೈತ್ರಿ ಎಲ್ಲ ಕಾಸು? ಇಷ್ಟು ದಿನ ಬರ್ತಿತ್ರಿ, ಈಗ 4-5 ತಿಂಗಳು ಅದ್ ನಿಂತ. 4-5 ತಿಂಗಳು ಮುನ್ನೆ ವರಮಹಾಲಕ್ಷ್ಮಿಗೆ ಬಂದಿರ್ಬೇಕಲ್ರಿ? ವರಮಹಾಲಕ್ಷ್ಮಿ 1 ತಿಂಗಳದ್ ಬಂತ್ರಿ. ಮತ್ತೆ ಅಂತ್ರಿ ಬೇಕ್ರಿ? ಬ್ಯಾಡ್ರಿ ಫ್ರೀ. ಯಾಕ್ರಿ? ಈಗೆಲ್ಲ ಮತ್ತ ಮಕ್ಳಿಗೆ ಸಾಲಿ ಮಕ್ಳಿಗೆಲ್ಲ ತೊಂದ್ರಿ ರೀ, ಇವೆಲ್ಲ ಫ್ರೀ ಮಾಡಿ. ಶಾಲಿ ಮಕ್ಳಿವು? ಕಾಲೇಜ್ ಮಕ್ಳು ಮತ್ತೆ ಶಾಲಿ ಮಕ್ಳು ಅಂತೀರಿ, ಸ್ಕೂಲು ಕಾಲೇಜ್ ಮಂದಿ ಅವು. ಕಾಲೇಜ್ ಮಕ್ಳು ರೀ ಫ್ರೀ ಬಸ್ ಫ್ರೀ ಮಾಡ್ಯಾರಿ. ಮಕ್ಳಿಗೆಲ್ಲ ತೊಂದ್ರಿ ರೀ, ಹತ್ತಾಕ ಇಳಿಯಾಕ ಇಳಿಯಾಕ ತೊಂದ್ರಿ, ಕೂರಾಕ್ ಜಾಗಿಲ್ರಿ, ಕುಂದ್ರಾಕ್ ಜಾಗ ಇಲ್ಲಲ್ರಿ. ಬಸ್ ಫ್ರೀ ಐತ್ರಿ, ಸೀಟ್ ಫ್ರೀ ಇಲ್ರಿ. ಯವ್ವ ಎಲ್ಲಿ ನುಗ್ಗಕತ್ತಿ ಅಜ್ಜಿ? ಏನ್ ನಿಮ್ಮ ಹೆಸರು? ಸುಶೀಲ್ ಅವ್ರಿ. ಸುಶೀಲ್ ಅವ್ರಿ. ಸುಶೀಲ್ ಅವ್ರಿ. ಕಾಸು ಬಂತ್ರಿ? ಹ್ಞೂನ್ರಿ. ಎಷ್ಟು? 2,000 ರೂಪಾಯಿ ಕಾಸು ಬಂತ್ರಿ? ಗೃಹಲಕ್ಷ್ಮಿ ಇಲ್ರಿ ನಮ್ಗೆ ಬರಲ್ರಿ. ಹಚ್ಕೊಬೇಡ್ರಿ ನೀವು, ಮತ್ತೆ ಯಾಕೆ ನಾಚ್ಕತ್ತೀರಿ? ಇಲ್ರಿ ಬರಂಗಿಲ್ರಿ. ಬರಂಗಿಲ್ರಿ? ಇಲ್ರಿ. ಯಾಕ್ರಿ? ಹೆಂಗೆ ಹೇಳ್ಬೇಕ್ರಿ? ಹೆಂಗ್ ಹೇಳ್ಬೇಕ್ರಿ? ಮತ್ತೆ ಬಾಯಿಲ್ ಹೇಳ್ರಿ ಯಾಕೆ ಬರೋಲ್ದು? ಯಾಕೆ ಬರೋಲ್ಲ? 2,000 ರೂಪಾಯಿ ತಿಂಗಳಿಗೆ ಹಾಕ್ತಿವಿ ಅಂದ್ರಲ್ರಿ? ಇಲ್ರಿ ಹಾಕಿಲ್ರಿ ನಮ್ಗೆ. ಯಾಕ್ರಿ? ರೇಷನ್ ಕಾರ್ಡ್ ಇಲ್ಲ? ರೇಷನ್ ಕಾರ್ಡ್ ಐತ್ರಿ, ರದ್ದಾಗೈತಂತ. ಯಾಕೆ ರದ್ದಾಗೈತಿ? ಅಂದ್ರೆ ನಾವು ಹನ್ಗಲ್ ಒಳಗೆ ಇರ್ತಾವ್ರಿ, ಇಲ್ಲೇ ನಮ್ಮ ಗಂಡ ಮನ್ಯಾಗ ಐತ್ರಿ ರೇಷನ್ ಕಾರ್ಡ್. ದಾರಿ ಚೇಂಜ್ ಮಾಡ್ಬಿಟ್ಟಿರಿ, ಹಾದಿ ಚೇಂಜ್ ಆಯ್ತು, ಕಾರ್ಡು ಚೇಂಜ್ ಆಯ್ತು. ಹ್ಞೂನ್ರಿ 5 ವರ್ಷ ಆತ್ರಿ. ಮತ್ತು ಅದು ರೇಷನ್ ಕಾರ್ಡ್ ಬಸ್ ಫ್ರೀ ಐತ್ರಿ? ಬಸ್ ಫ್ರೀ ಐತ್ರಿ. ಆರಾಮ್ ರೀ, ಬಸ್ ಆರಾಮ್ ಫ್ರೀ. ಒಳ್ಳೇದ ನಿಮ್ಗೆ ಬೇಕಾ ಫ್ರೀ? ಹೇಳ್ರಿ. ಅಲ್ಲಿ ನಮ್ಮಂತ ಮುದುಕರು ಹತ್ತಾಕೆ ದುಡಿಯಾಡ್ಬಿಡ್ತಾರೆ ಬಿಡ್ರಿ. ಯಾರು ಬಿಡ್ತಾರ? ಮುಂಚೆ ಹೆಂಗಿತ್ರಿ ಫ್ರೀ ಇಲ್ಲಕ ಮುಂಚೆ? ಯಾವಾಗ ಚಲೋ ಐತು? ಯಾವಾಗ ಚಲೋ ಐತ್ರಿ? ಎಲ್ಲ ಒಂದಾರಿ. ಸೀಟ್ ಸಿಗ್ತಾವು? ಸಿಗ್ತಾವ್ರಿ, ಮುದುಕರಿ ಬಿಟ್ಟು ಕೊಡ್ತಾರೆ. ಬಿಟ್ಕೊಡ್ತಾರ್ರಿ? ಅದ ಮತ್ತ ಅದಕ್ಕ ನೀವು ಬಚಾವ್ರಿ. ಇಲ್ಲಾಂದ್ರೆ ಧೂಡಿ ಯಾರು ಬಿಡ್ತಾರ ಮತ್ತ? ಯಾರು ನಿಮ್? ಏನಪ್ಪ ನಿನ್ನ ಹೆಸರು? ಬಸವರಾಜ್ ಅಂತ. ಬಸವರಾಜ ಯಾವ್ರ? ಮರೋಳ ಅಂತ. ಯಾರು ನಿಮ್ಮ ಮೇಲೆ? ನಮ್ಮ ರುದ್ರಪಾಲ ಮಾಡಿಯವರು. ಮತ್ತೆ ಏನಂತಿ ಸರ್ಕಾರದ ಯೋಜನೆಗಳ ಬಗ್ಗೆ ಏನ್ ಹೇಳ್ತಿ? ಏನ್ ಓದ್ತಿದಿ? ನಾನು ಡಿಗ್ರಿ BCom ಮಾಡ್ಕೊಂಡಿದ್ದೀನಣ್ಣ. BCom ಮಾಡ್ತಾ ಇದ್ದಿ, ಫೈನಲ್ ಇಯರಾ? ಮಾಡ್ತಾ ಇದ್ದೀನಿ. ಸರ್ಕಾರದ ಯೋಜನೆ ಆ್ಯಕ್ಚುಲಿ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಆಗಿದ್ರೆ ಓಕೆನಾ? ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಎಕನಾಮಿಲಿ ನೋಡಿದ್ರೆ ನಮ್ಮ ಭಾರತ ಯಾವಾಗಲೂ ಹಿಂದುಳಿದ ದೇಶ, ಮುಂದುವರಿಯುತ್ತಿರುವ ರಾಷ್ಟ್ರ. ಈ ಬಸ್ ಫ್ರೀ ಮಾಡೋದು ಅದು ಮಾಡೋದು ಏನು ಬೆನಿಫಿಟ್ ಅಂತ ಗೊತ್ತಾಗ್ತಾ ಇಲ್ಲ ಗೌರ್ಮೆಂಟಿಂದ. ಜನರ ಏನು ಬೆನಿಫಿಟ್ ಇರ್ಬೋದು? ಅವರು ಈಗ ಸ್ತ್ರೀಯರಿಗೆ ಫ್ರೀ ಅಂತ ಮಾಡ್ತವ್ರೆ, ಓಕೆ ಒಪ್ಕೋತೀನಿ, ಸರಿನಾ. ಅದ್ರ ಬದಲು ಇವಾಗ ನಿರುದ್ಯೋಗಿಗಳು ಇರ್ತಾರಲ್ಲ ನಮ್ಮ ಥರ ಹುಡುಗರು, ಕೆಲಸ ಮಾಡಿಕೊಂಡು ಓದ್ಕೊಂಡು ಕೆಲಸ ಇಲ್ದೇ ತಂದೆ ತಾಯಿಗೂ ಕೂಳು ಹಾಕ್ದಿರೋಂಥ ಮಕ್ಕಳಿಗೆಲ್ಲ ಒಂದೊಳ್ಳೆ ರೀತಿ ಉದ್ಯೋಗ ಕಲ್ಪಿಸ್ಬೇಕು. ಅದೇ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದರಿಂದ ಏನಾದರೂ ಒಂದು ಹೆಲ್ಪ್ ಆಗುತ್ತೆ. ಇವಾಗ ನೀವು 2,000 ಅಮೌಂಟ್ ಕೊಡೋದು, ಅದಾದ ತಕ್ಷಣ ಈಗ ಬಸ್ ಫ್ರೀ ಮಾಡೋದು, ಅದರಿಂದ ಉಪಯೋಗ ಆಗಲ್ಲಲ್ಲ. ಯಾಕೆ ಹೇಳಿ? ಇವಾಗ ಇನ್ನೇನಿದೆ, 3 ಹೊತ್ತು ಊಟ ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ, ಆರಾಮಲ್ಲ ಎಲ್ಲ. 3 ಹೊತ್ತು ಊಟ, ಮಧ್ಯಾಹ್ನ 1 ಹೊತ್ತು ಟಿಫಿನ್ನು, 2 ಹೊತ್ತು ಮಧ್ಯಾಹ್ನ 1 ಹೊತ್ತು ಊಟ, ಸಾಯಂಕಾಲ 1 ಹೊತ್ತು ಊಟ. 3 ಹೊತ್ತು ಹೊಟ್ಬಿಟ್ರೆ ದುಡಿಯೋದು ಬೇಕಾಗಿಲ್ಲ. ಇದು ಆ್ಯಕ್ಚುಲಿ ನಿರುದ್ಯೋಗ ಮಾಡ್ತಾ ಇರ್ತಾನೆ. ಅಂದ್ರೆ ಈಗ ನಿರುದ್ಯೋಗಕ್ಕೆ ದಾರಿ ಮಾಡ್ಕೊಡ್ತಾರೆ ಅಂತ. ಹೌದು, ದುಡಿಯೋಂಥ ಮನುಷ್ಯನಿಗೂ ದೌರ್ಬಲ್ಯ ತೋರಿಸ್ತಾ ಇದೆ ಇದು. ದುಡಿಯಂತ ಮನುಷ್ಯಂಗೂ ದೌರ್ಬಲ್ಯ ತೋರಿಸ್ತಾ ಇದ್ದಾರೆ. ಹೌದು ಹೌದು ಹೌದು. MLA ಯಾರ್ರಿ? ಬ್ಯಾಡ್ರಿ ಅದ. ಬ್ಯಾಡ್ರಿ ಪರವಾಗಿಲ್ಲ ಹೇಳ್ರಿ. ಪ್ರಕಾಶ್ ಕೋಳಿವಾಡ ಇದಾರ್ರಿ ನಿಮ್ಮ MLA? ವಿದ್ಯಾರ್ಥಿಗಳು ಭಾಳ ಇದಾಗೈತ್ರಿ. ಏನಾಗೈತ್ರಿ? ವಿದ್ಯಾರ್ಥಿಗಳಿಗೆ ಬಸ್ಸಿಂದ ಅನುಕೂಲ ಇಲ್ಲ ನೋಡ್ರಿ, ಚಲೋ ಹೇಳಕತ್ತಾರ ನೋಡ್ರಿ, ಹೆಂಗ್ ಹೇಳಕತ್ತಾರ. ನೀವು ಹಿಂಗಾರು ಮಾತಾಡ್ಬೋದಿತ್ತ? ಅಲ್ಲ, ಫ್ರೀ ಹೋಗ್ಲಿ, ಫ್ರೀ ಹೋಗಿ ವಿದ್ಯಾರ್ಥಿಗಳಿಗೆ ಏನಾರ ಅನುಕೂಲ ಆಗಂಗೆ ಅವ್ರಿಗೆ ದುಡ್ಡು ಹಾಕಿರ್ ಸಾಕು. ಅವ್ರಿಗೆ ಈ ಫ್ರೀ ಅನ್ನೋದು ಹೋಗ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಹತ್ತಾಕ ಬಿದ್ದು ಹೋಗ್ಯಾರೆಲ್ಲ ಮಕ್ಳು. ಇಲ್ಲಿ ನೀವೇನು ರಿಂಗ್ ಅನ್ಬಿಟ್ರಲ್ರಿ, ನೀವು ಆಧಾರ್ ಕಾರ್ಡ್ ತಗೊಂಡು ಹೊಂಟಿರಿ, ಮತ್ತೆ ಫ್ರೀ ಬೇಡ ಅನ್ನಕತ್ತೀರಿ. ದುಡ್ಡು ಕೊಟ್ಟು ಹೋಗ್ತೀವಿ ನಾವು. ದುಡ್ಡು ಕೊಟ್ಟು ಹೋಗ್ತೀರಿ? ಚಲೋ ಅದಿರ್ರಿ. ನಿಮ್ಮ ಹೆಸ್ರೇನ್ರಿ? ಬ್ಯಾಡ್ ತಗೋರಿ ಸಾಕು. ಇವ್ರು ದುಡ್ಡು ಕೊಟ್ಟು ಹೊಂಟ್ರಿ ಅಪ್ಪ. ಇವ್ರು ನಿಮ್ಮ ಹೆಸರು ಹೇಳಲ್ಲ ನೀವು? ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗೈತ್ರಿ. ನಮ್ಮ ಕಡೆ ಅಂತೂ ಬಸ್ಸ ಇಲ್ರಿ, ಫುಲ್ ರಶ್ ಆಗ್ತಾವ. ನಿಮ್ನವ್ರು ಬಸ್ ಇಲ್ರಿ, ಯಾವಾಗಾರ ಒಂದೊಂದು ಬಿಡ್ತಾರ ಅಷ್ಟೇ ರೀ. ನಮ್ಮ ರಶ್ ಆಗೋದ್ರಿಂದ ಬಸ್ ರಶ್. ಮಕ್ಕಳು ಬರ್ತಾರಲ್ಲ ಇಲ್ಲಿಗೆ, ಭಾಳ ಇದಾಕದ್ರಿ. ಒಂದೊಂದು ಸಲ ಬಿದ್ದು ಬಂದಾರಿ. 2,000 ಕಾಸ ಗೃಹಲಕ್ಷ್ಮಿ? ಅದು ಅನುಕೂಲ ಐತ್ರಿ. ಅದು ಅನುಕೂಲ ಐತ್ರಿ. ವಿದ್ಯಾರ್ಥಿಗಳಿಗೆ ಹಾಕ್ಲಿಲ್ಲ. ಅದನ್ನು ವಿದ್ಯಾರ್ಥಿಗಳಿಗೆ ಹಾಕು. ನಿಮ್ ಭಾಳ ವಿದ್ಯಾರ್ಥಿಗಳ ಮೇಲೆ ಭಾಳ ನಿಮಗೆ ಇದೈತ್ರಿ. ಮತ್ತೆ ನೀವು ಹಂಗಾರೆ ದುಡ್ಡು ಕೊಟ್ಟು ಹೋಗಲ್ರಿ? ದುಡ್ಡು ಕೊಟ್ಟು ಹೋಗಲ್ರಿ. ಹಂಗಾರೆ ನಿಮ್ಮ ಹೆಸರೇನಂತ ಹೇಳಲ್ರಿ? ನಾನೇ ಕಟ್ತೀನಿ ಬಿಡ್ರಿ. ಇವ್ರ ಹೆಸರು ಸ್ವಾಭಿಮಾನಿ ಅಂತ. ನೋಡ್ರಿ, ಕಾಸು ಕೊಟ್ಟು ಹೋಗಲ್ಲ. ಅರೇ ನಮಸ್ಕಾರ ರೀ ಅಣ್ಣರ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಮದೇವಪ್ಪ. ಮದೇವಪ್ಪ. ಮಹದೇವಪ್ಪನವ್ರೆ, ಆರಾಮ? ಆರಾಮ. ಓಟ್ ಹಾಕಿದ್ರ? ಹಾಕಿದ್ರು. ಓಟ್ ಹಾಕ್ತವ್ರು ಗೆದ್ರ? ಗೆದ್ರ ಸೋತ್ರ? ಗೆದ್ದಾರ. ಗೆದ್ಬಿಟ್ಟು ಏನ್ ಮಾಡಿದ್ರು? ಏನ್ ಮಾಡಿದ್ರೆ ಅವ್ರ ಗುದ್ದಾಟ ಮಾಡಕತ್ತಿರಲ್ಲ. ಏನ್ ಮಾಡಕತ್ತಾರು? ಗುದ್ದಾಟ ಅವ್ರದ ಗುದ್ದಾಟ. ಏನ್ ಗುದ್ದಾಟ ಅನ್ರಿ? ಬರೀ ಅವ್ರದವ್ರದೇ ತೂತು, ಫುಲ್ ಅವ್ರದೇ ತೂತು. ಅವ್ರವಾ. ನಮಸ್ಕಾರ. ಏನ್ ನಿಮ್ಮ ಹೆಸರು?
ಅಯ್ಯೋ 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 ಯಾಕೆ ಹಿಂಗೆ ಗಾಬರಿ ಆಗ್ತೀರಿ ಇರ್ರಿ ನಾರಿ ಶಕ್ತಿ ಎಲ್ಲ ಶಕ್ತಿ ಮಹಿಳಾ ಶಕ್ತಿ ಇಲ್ಲೇ ಅದಾರ ಏನು ನಿಮ್ಮ ಹೆಸರು ನಿಮ್ಗೆ ರೀ ನೀಲಮ್ರಿ ನೀಲಮ್ಮ ನೀಲಮ್ಮ ಯಾರು ನಿಮ್ಮ ಎಮ್ ಎಲ್ ಎ ಗೊತ್ತಿಲ್ಲ ಬಿಟ್ಬಿಡೋಣ ನೀನು ಏನಾರ ಕ್ವಶನ್ ನಮ್ಮ ಮುಖ್ಯ